ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ವೃತ್ತಿಯ ಅಧಿಪತಿ ರಾಹು ಜೊತೆಗೆ ಸೇರಿದ್ದಾನೆ 6ನೇ ಮನೆಯಲ್ಲಿ. ಹೀಗಾಗಿ ವಿರೋಧಗಳು, ವೈಷಮ್ಯಗಳು ಬರ್ತಕ್ಕಂಥದ್ದು, ಕೆಲಸದ ಕಾರಣಕ್ಕೆ ನೀನು ಮುಗಿಸೋದ ನಾನು ಮುಗಿಸೋದ ಅಥವಾ ನನಗೆ ಬಂದಿದ್ದನ್ನು ನೀನು ತಗೊಂಡು ಹೀಗೆ ಹೋರಾಟ ಆಗುತ್ತೆ. ಮನಸ್ಸಿಗೆ ಪೆಟ್ಟು ಬೀಳುವ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ನಿಮಗೆ ಧೈರ್ಯ ಇದೆ. ರವಿಧನದ ತೃತೀಯದಲ್ಲಿ ಒಂದು ಕಠಿಣ ಧೈರ್ಯವನ್ನು ತಂದು ಕೊಡ್ತಾನೆ, ಸಂಶಯ ಇಲ್ಲ. ಮತ್ತು ಈ ದಿವಸ ಸ್ವಲ್ಪ ಉದರ ಬಾಧೆ, ಮಕ್ಕಳ ವಿಚಾರದಲ್ಲೂ ಕಿರಿಕಿರಿ ಇದೆ. ಈ ದಿವಸ ಪ್ರಾರ್ಥನೆಗೆ ಬೇಕು ದುರ್ಗಾ ಸಪ್ತಶತಿ ಪಾರಾಯಣ, ದುರ್ಗಾ ಪ್ರಾರ್ಥನೆ ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಉದರ ಬಾಧೆ ಇದೆ. ಈ ದಿವಸ ಮನಸ್ಸು ಚಂಚಲವಾಗುತ್ತೆ, ಮನಸ್ಸು ಸ್ಥಿರವಾಗಿರೋದಿಲ್ಲ, ಯಾವ ಒಳ್ಳೆಯ ಆಲೋಚನೆಗಳು ಬರೋದಿಲ್ಲ. ಕೆಟ್ಟ ಆಲೋಚನೆ ಕಣ್ಮುಚ್ಚಿದರೆ ಸಾಕು, ಅದೇ ಕೆಟ್ಟ ಆಲೋಚನೆಗಳು ಅಂಥದ್ದೊಂದು ಸೂಚಿಸ್ತಾ ಇದೆ. ಇದಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಬೇಕು. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸಿ ಅದನ್ನು ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ದೈವ ಸಹಾಯ ಎಲ್ಲ ಚೆನ್ನಾಗಿರ್ತದೆ. ಈ ದಿವಸ ನಿಮ್ಮ ಬುದ್ಧಿಶಕ್ತಿ ಚೆನ್ನಾಗಿದೆ. ಕಾನೂನಾತ್ಮಕವಾಗಿರ್ತಕ್ಕಂಥವ್ರು, ಅಂದರೆ ಈ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಅಲ್ಲಿ ವಾದ ಮಾಡ್ತಕ್ಕಂಥ ವಕೀಲರಿಗಾಗಬಹುದು, ಅವರಿಗೆಲ್ಲ ತುಂಬ ಲಾಯರ್ಸ್ಗೆ ದಿವಸ ಬಹಳ ವಿಶೇಷವಾದ ಗೆಲುವಿನ ದಿನ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಇನ್ನು ಆದರೆ ಚತುರ್ಥ ಸ್ಥಾನ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಈ ಹೃದಯ ಭಾಗದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ, ಇನ್ಫೆಕ್ಷನ್ಸು ಮತ್ತು ಹೃದಯ ಸಂಬಂಧಿ ಲಂಗ್ಸ್ ಇನ್ಫೆಕ್ಷನ್ಸ್ ಅಂತೀವಲ್ಲ, ಆ ರೀತಿಯ ತೊಂದರೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಆರೋಗ್ಯದ ದೃಷ್ಟಿಯಿಂದ ಬೇಗ ತಪಾಸಣೆ ಮಾಡಿಸಿ. ಈ ದಿವಸ ಆದಿತ್ಯ ಹೃದಯವನ್ನೇ ಹೇಳ್ಕೊಳ್ಳಿ, ನೀವು ಕೂಡ ಅನುಕೂಲ ಆಗುತ್ತೆ. ಸ್ನೇಹಿತರು ಈ ದಿವಸ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಗೊತ್ತಿಲ್ಲದ ಚಟುವಟಿಕೆ ಮಾಡ್ತಾರೆ, ಅದು ನಿಮಗೆ ಕಿರಿಕಿರಿ ಆಗುತ್ತೆ. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಎಲ್ಲ ರೀತಿಯ ಸರಿ ಹೋಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ಬಂಧು ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ವ್ಯಾಪಾರಿಗಳಿಗೆ ದಿವಸ ನೋಡಿ, ಒಂದು ಧೈರ್ಯ ಇದೆ ವ್ಯಾಪಾರದಲ್ಲಿ, ಆದರೆ ಮೋಸವೂ ಇದೆ. ಹೀಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು ಈ ದಿವಸ. ಮತ್ತು ಮುಖ್ಯವಾಗಿ ಕಿವಿ ಸಂಬಂಧಿ ಥ್ರೋಟ್, ಗಂಟಲ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಆರೋಗ್ಯದ ದೃಷ್ಟಿಯಿಂದ ನೀವು ಸುಬ್ರಹ್ಮಣ್ಯ ಕವಚ, ದುರ್ಗಾ ಕವಚ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ, ಸಂಶಯ ಇಲ್ಲ. ಅದರಲ್ಲಿ ಲಾಭ ಇದೆ, ನಿರೀಕ್ಷೆ ಮಾಡಬಹುದು. ಬಂಧುಗಳಿಂದ, ಮಕ್ಕಳಿಂದ ಇತ್ಯಾದಿ ಅನುಕೂಲ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಆಹಾರ ವ್ಯತ್ಯಾಸ ಮಾಡ್ಕೋತೀರಾ. ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಬಲವಾಗಿದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ನೀರಿನ ರೋಗಗಳು ಅಂತೀವಲ್ಲ, ಅಂಬುರುಕ್ ಅಂತ ಹೇಳುತ್ತಲ್ಲಿ, ಈ ಕಾರಣದಿಂದಾಗಿ ಸ್ವಲ್ಪ ನೀರಿನ ಬಾಧೆ ನೀರಿನಿಂದ ಆಗ್ತಕ್ಕಂಥ ರೋಗಗಳ ಬಾಧೆ ಅತಿಯಾಗಿದೆ. ಈ ನಾಗಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಅದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಬಂಧುಮಿತ್ರರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ವಾಗ್ಬಲ ಚೆನ್ನಾಗಿದೆ. ಮಾತಿನಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಯಾವುದು ಗಮನಿಸಿ. ಓಂ ಜಯ ರೂಪಾಯ ನಮಃ. ಈ ಮಂತ್ರವನ್ನು ಹೇಳೋದ್ರಿಂದ ಎಲ್ಲ ಬಗೆಯ ಜಯ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.